ಹಾಯ್ ಗೈಸ್, ಎಲ್ರಿಗೂ ಮತ್ತೊಮ್ಮೆ AS ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮತ್ತೊಂದು ಫುಡ್ ವ್ಲಾಗ್ ಜೊತೆ ಬರ್ತಾಯಿದ್ದೀನಿ. ಏನಂತೀರಾ, ಒಂದು ಇಡ್ಲಿಗೆ ಒಳ್ಳೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಹೋಟ್ಲು ಸ್ಟೈಲು ಟೇಸ್ಟ್ ಆಗೋದಾಗಿ ಬಂದಿತ್ತು. ಮೊದಲು ಬೇಕಾಗಿರೋ ಐಟಮ್ಗಳು ನೋಡ್ಕೊಳ್ಳಿ. ಒಂದು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಚಕ್ಕೆ 2 ಪೀಸು, ಸ್ವಲ್ಪ ಕಡಲೆಬೇಳೆ, ಅಕ್ಕಿ, ಮೆಂತ್ಯ, ಮೆಣಸು, ಜೀರಿಗೆ, ಧನ್ಯ, ಕರಿಬೇವು. ಮೊದಲು ಇವಾಗ ಒಂದು ಸ್ಟವ್ ಅಂಟಿಸ್ಕೊಳ್ಳಿ. ಅದ್ರ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳಿ. ಬಾಣಲಿ ಕಾದಿದ ತಕ್ಷಣ ಒಂದೆರಡು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅದರ ಜೊತೆ ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಅದರ ಜೊತೆ ಸ್ವಲ್ಪ ಕರಿಬೇವು ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಇದು ಫ್ರೈ ಆಗಿದೆ. ಒಂದು ಸೈಡ್ ಡ್ರೈ ಫ್ರೈ ಮಾಡ್ಕೊಳ್ಳಿ, ಎಣ್ಣೆ ಏನು ಹಾಕ್ಬಿಡಿ ಇದಕ್ಕೆ. ಈಗ ಧನಿಯಾ 1 ಸ್ಪೂನು, ಒಂದು ಸ್ವಲ್ಪ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಳ್ಳಿ. ನಾನೊಂದು 4 ಜನಕ್ಕೆ ಆಗಷ್ಟು ಮಾಡಿದ್ದೀನಿ. ಅದೊಂದು ಸಲ ಫ್ರೈ ಆದಮೇಲೆ ಅದಕ್ಕೆ ಜೀರಿಗೆ, ಎಲ್ಲ ಫ್ರೈ ಆಗಲಿ. ಒಂದೊಂದು ಸಲ ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಸೆಪ್ರೇಟಾಗಿ, ಅಂದರೆ ಒಟ್ಟಿಗೆ ಅಂದರೆ ಒಂದೊಂದೇ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಒಂಚೂರು ಎಣ್ಣೆ ಹಾಕ್ಕೊಳ್ಳಿ ಸಾಕು. ಆ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿಗೆ ಎಣ್ಣೆ ಹಾಕೋಬೇಡಿ, ಬಟ್ ಈ ಮಸಾಲ ಕಾಳುಗಳಿಗೆ ಹಾಕ್ಕೊಳ್ಳಿ. ಈಗ ಫ್ರೈ ಆದಮೇಲೆ ಎಲ್ಲ ಮಿಕ್ಕಿದ್ದು ಹಾಕ್ಕೊಳ್ಳಿ. ಮೆಣಸು ಮತ್ತು ಮೆಂತ್ಯ, ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಫ್ರೈ ಆಗಿದೆ, ಇದು ತೆಗೆದು ಸೈಡ್ಗೆ ಇಟ್ಕೊಳ್ಳಿ. ಈಗ ಒಂದು ಸ್ವಲ್ಪ ಕಡಲೆಬೇಳೆ, ಒಂಚೂರು ಅಕ್ಕಿ ಮತ್ತು ಒಂದು ಪೀಸು ಚಕ್ಕೆ, ಇದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ. ಫ್ರೈ ಆದಮೇಲೆಲ್ಲ ಒಂದು ಸೈಡಿಗೆ ಇಟ್ಕೊಳ್ಳಿ ಎಲ್ಲ. ಈಗ ಅದೇ ಬಾಣಲಿಗೆ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿನ ಡ್ರೈ ಫ್ರೈ ಮಾಡ್ಕೊಳ್ಳಿ, ಎಣ್ಣೆ ಏನು ಬೇಡ. ಈಗ ಇದು ಫ್ರೈ ಆಗಿದೆ, ಸೈಡ್ಗೆ ಇಟ್ಕೊಳ್ಳಿ ಅದನ್ನು. ಈಗೆಲ್ಲ ಫ್ರೈ ಮಾಡ್ಕೊಂಡಿದ್ದೀರಾ, ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಿ. ಅದು ತಣ್ಣಗಾಗಲಿ, ನಾವು ಅಷ್ಟೊತ್ತಿಗೆ ಬೇಳೆ ಇಟ್ಕೊಳ್ಳೋಣ. ಬೇಳೆಗೆ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ಪೂನ್ ಎಣ್ಣೆ, ತೊಗರಿಬೇಳೆ ತೊಗೊಂಡಿರೋದು, ಇದು ಒಂದು 3 to 4 ವಿಸಿಲ್ಸ್ ಬರಲಿ, ಅದು ಚೆನ್ನಾಗಿ ಬೇಯಲಿ ತೊಗರಿಬೇಳೆ.
ಇವಾಗ ಇದು ಫ್ರೈ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ತಣ್ಣಗಾಗಿದೆ. ಅದಕ್ಕೊಂದು ಸ್ವಲ್ಪ ಕಾಯಿ ತುರಿ ಸೇರಿಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಫಸ್ಟು ಡ್ರೈ ಗ್ರೈಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಇದು ಫುಲ್ಲು ಗ್ರೈಂಡ್ ಆಗಿ ಚೆನ್ನಾಗಿ ಪೇಸ್ಟ್ ಥರ ಆಗಿದೆ ನೋಡಿ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಒಂದು ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಅದಕ್ಕೆ ಈರುಳ್ಳಿ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅದ್ರ ಜೊತೆ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳಿ. ಈರುಳ್ಳಿ ಮತ್ತು ಟೊಮೆಟೊ ತುಂಬ ಫ್ರೈ ಆಗಲಿ. ಅದು ಫ್ರೈ ಆದಮೇಲೆ ನಾವು ರುಬ್ಕೊಂಡಿರೋ ಮಸಾಲೆ ಹಾಕೊಳ್ಳೋಣ. ಮಸಾಲೆ ತುಂಬ ಬಾಯ್ಲ್ ಆಗಿ ಚೆನ್ನಾಗಿ ಫ್ರೈ ಆಗಲಿ. ಆ ವಾಸನೆ ಎಲ್ಲ ಹೋಗ್ಬೇಕು, ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಕುದಿಯುವಲ್ಲಿ ಇವಾಗೆಲ್ಲ ವಾಸನೆ ಎಲ್ಲ ಹೋಗಿದೆ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಬೆಲ್ಲ ಹಾಕೊಂಡೇ ಅದು ಫ್ಲೇವರು ಮತ್ತು ಚೆನ್ನಾಗಿರುತ್ತೆ ಟೇಸ್ಟು ಸಾರು. ಅದಕ್ಕೊಂದು ಸ್ವಲ್ಪ ಹುಣಸೆ ರಸ, ಹೋಟ್ಲು ಸ್ಟೈಲ್ ಸಾಂಬಾರು ಬೇಕು ಅಂದರೆ ನಿಮಗೆ ಬೆಲ್ಲ ಮ್ಯಾಂಡೇಟ್ರಿ. ಆ ಬೆಲ್ಲ ಹಾಕೊಂಡ್ರೆ ನಿಮಗೆ ಅದು ಫ್ಲೇವರ್ ಸಖತ್ತಾಗಿರುತ್ತೆ ಸಾರಿಗೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಬೇಯಿಸ್ಕೊಂಡಿರೋ ಬೇಳೆ ಹಾಕೊಳ್ಳೋಣ. ಸಾರು ಎಷ್ಟು ಚೆನ್ನಾಗಿ ಕುದಿಯುತ್ತೋ, ಅಂದರೆ ಎಷ್ಟೊತ್ತು ಕುದಿಯುತ್ತೋ ಅಷ್ಟು ಟೇಸ್ಟ್ ಜಾಸ್ತಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ. ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕು ಅಂತ. ಈಗ ಸಾರು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಚೆನ್ನಾಗಿ ಕುದಿಬೇಕಿದು. ಈ ಸಾರು ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ಮಾಡ್ಕೊಳ್ಳೋದು ಈಸಿ, ಇಂಗ್ರೀಡಿಯೆಂಟ್ಸು ಕಮ್ಮಿ, ಬಟ್ ಅನ್ನಕ್ಕೂ ತುಂಬ ಚೆನ್ನಾಗಿತ್ತು, ದೋಸೆಗೂ ಚೆನ್ನಾಗಿತ್ತು, ಇಡ್ಲಿಗೂ ಸೂಪರಾಗಿತ್ತು. ಆರಾಮಾಗಿ ಮಾಡ್ಕೋಬೋದು. ಈಗ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಅಷ್ಟಾಗಿ ನಾವು ಸೈಡಲ್ಲಿ ಒಂದು ಒಗ್ಗರಣೆ ಹಾಕೊಂಬೋಣ. ಒಂದು ಬಾಣಲಿ ಇಟ್ಕೊಂಡು 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಬ್ಯಾಡಗಿ ಮತ್ತು ಕರ್ಬೇವಿನ ಸೊಪ್ಪು, ಚೆನ್ನಾಗದು ಪಟ 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 ಅಂತ ಸಿಡಿಬೇಕು. ಇವಾಗ ಇದು ಒಗ್ಗರಣೆ ರೆಡಿಯಾಗಿದೆ. ಆ ಕಡೆ ಸಾರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಸಾರಿಗೆ ಒಗ್ಗರಣೆ ಹಾಕೊಂಬಿಟ್ರೆ ಫೈನಲ್ ಟಚ್ಚು. ಕೊತ್ತಂಬರಿ ಸೊಪ್ಪು, ಸಾರು ಫೈನಲಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಕನ್ಸಿಸ್ಟೆನ್ಸಿನ ನೋಡ್ಬೋದು ನೀವು,
ತೀರಾ ಗಟ್ಟಿನೂ ಇಲ್ಲ, ತೀರಾ ತೆಳುನೂ ಇಲ್ಲ, ಮೀಡಿಯಮ್ ಆಗಿದೆ. ಈ ಕನ್ಸಿಸ್ಟೆನ್ಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ಟವ್ ಆಫ್ ಮಾಡ್ಕೊಂಬರೋಣ. ಒಂದು ಹೆಲ್ತಿ ಹೋಟ್ಲು ಸ್ಟೈಲ್ ಸಾಂಬಾರು ರೆಡಿಯಾಗಿದೆ. ನಾವು ಇಡ್ಲಿ ಜೊತೆ ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಕಾಂಬಿನೇಷನ್ ಸಗದಾಗಿತ್ತು, ಸಾರು ಮತ್ತು ಇಡ್ಲಿ, ಸಾಂಬಾರು ಮತ್ತು ಇಡ್ಲಿ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಆದಷ್ಟು ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಫುಡ್ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.